ಸರ್ಕಾರದವರು 5 kg 10 kg 25 kg ಅಂತ ಬಡವರಿಗೆ ಅಕ್ಕಿಗಳನ್ನು ಕೊಡ್ತಾ ಇದ್ದಾರೆ, ರೇಷನ್ಗಳನ್ನು ಕೊಡ್ತಾ ಇದ್ದಾರೆ. ಬಡವ್ರನ್ನ ಅದು ತಗೊಳ್ಳೋಕ್ಕೆ ನಾ ಮುಂದು ಅಂತ ಓಡಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಅದೆಷ್ಟೋ ಮದುವೆ ಸಮಾರಂಭಗಳಲ್ಲಿ ಫಂಕ್ಷನ್ಗಳಲ್ಲಿ ಅದೆಷ್ಟೋ ಆಹಾರಗಳನ್ನು ವೇಸ್ಟ್ ಮಾಡ್ತಾ ಇದ್ದಾರೆ, ಚೆಲ್ತಾ ಇದ್ದಾರೆ. ಯಾಕೆ ರೀ? ಆ ಒಂದು ಸರ್ಕಾರದವರು ಕೊಡುವ ಅಕ್ಕಿಗಳಿಗೆ ನಾ ಮುಂದು ಅಂತ ಓಡಾಡ್ತಾ ಜನರು ಅದನ್ನು ತಗೊಂಡು ತಮ್ಮ ಮಕ್ಕಳಿಗೆ ಬಡಿಸೋಕ್ಕೆ, ಶಾಲೆಗೆ ಹೋಗಬೇಕು, ಬೇಗ ಬಡಿಸ್ಬೇಕು ಅನ್ನೋ ಯೋಚನೆಯಲ್ಲಿದ್ದರೆ ಅದೆಷ್ಟೂ ಕಡೆ ಆಹಾರಗಳನ್ನು ಹೊರಗಡೆ ಚೆಲ್ತಾ ಇದ್ದಾರೆ, ಡಸ್ಟ್ಬಿನ್ಗಳಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ. ನಾನು ಬರ್ತಾ ಇದ್ದಾಗ ನೋಡಿದೆ, ಒಂದಿಷ್ಟು ಆಹಾರಗಳ ಚೆಲ್ಲಿದ್ರು. ನೋಡ್ಕೊಂಡು ಅಂದ್ಕೊಂಡೆ, ತುಂಬ ಬೇಸರ ಆಗ್ಬಿಡ್ತು. ಯಾಕೆ ಜನ ಇನ್ನೂ ಬದಲಾಗಿಲ್ವ ಅಂತ. ಯಾಕೆ ಅಷ್ಟೊಂದು ಆಹಾರಗಳನ್ನು ಮಾಡ್ತೀರಾ? ನನಗೆಷ್ಟು ಬೇಕು, ನನ್ನ ಹೊಟ್ಟೆಗೆ ಎಷ್ಟು ಬೇಕು ಅಂತ ತಿನ್ನೋನಿಗೆ ಗೊತ್ತಿರುತ್ತೆ. ನಾನು ಇಷ್ಟು ತಗೋತೀನಿ, ಬೇಕು ಅಂದರೆ ಆಮೇಲೆ ಸ್ವಲ್ಪ ಹಾಕ್ಕೋತೀನಿ. ಇದು ಹಂಗಲ್ಲ, ಎಲ್ಲವೂ ಬೇಕು ಕಲಬರಕ್ಕೆ. ಸ್ವೀಟು, ಮಜ್ಜಿಗೆ, ಮೊಸರು, ಅದು ಇದು ಅಂತ ಹೇಳ್ಕೊಂಡು ಹಂಗೆ ತಿನ್ನೋದೇ ಕೆಲಸ. ಅಲ್ಲೇ ಬಾಕಿ ಆಗುತ್ತೆ. ಅದೇ ಎಲೆಗಳನ್ನು ಮಡಚಿ ಹಂಗೆ ಹೊರಗಡೆ ಬಿಸಾಡ್ತೀರ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಂತ ನಿಮಗೆ ಗೊತ್ತಿಲ್ಲದೆ ಇನ್ನೊಬ್ರಿಗೆ ಗೊತ್ತಿರುತ್ತಾ? ಬಡಿಸೋನಿಗೆ ಗೊತ್ತಿರಲ್ಲ, ನೀವಿಷ್ಟೇ ತಿಂತೀರಾ ಅಂತ ಹೇಳು. ತಿನ್ನೋ ನಿಮಗೆ ಗೊತ್ತಿರುತ್ತೆ, ಸರ್ ನನಗೆ ಸ್ವಲ್ಪ ಹಾಕಿ, ಬೇಕಾದರೆ ನಾನು ಆಮೇಲೆ ತಗೋತೀನಿ ಅಂತ ಹೇಳಿ. ಇಷ್ಟನ್ನು ಬಾಯ್ಬಿಟ್ಟು ಹೇಳೋಕ್ಕೆ ಕಷ್ಟ ಆಗುತ್ತಲ್ಲ ನಿಮಗೆ? ಇಲ್ಲ, ತುಂಬ ಜನ ಬಂದವರೇ ಆಹಾರ ಜಾಸ್ತಿ ಮಾಡಬೇಕು ಅನ್ನೋದಿರುತ್ತೆ. ಜನ ಹೇಳ್ತಾರೆ, ಇಲ್ಲ ಬಂದವರಿಗೆ ಅನ್ನ ಕಮ್ಮಿ ಆಗಬಾರ್ದು, ಜಾಸ್ತಿ ಆದರೂ ಪರವಾಗಿಲ್ಲ, ಬಂದವರು ಹೊಟ್ಟೆ ತುಂಬ ತಿನ್ಕೊಂಡು ಹೋಗಬೇಕು ಅಂತ. ಹಂಗಾದರೆ ಹಾಳಾಗಿರೋ ವೇಸ್ಟ್ ಆಗಿರೋ ಅನ್ನಗಳನ್ನು ಏನು ಮಾಡ್ತೀರಾ? ಬಡವರಿಗೆ ಅಂತ ಕೊಡ್ತೀರಾ? ಎಷ್ಟೋ ಆಶ್ರಮಗಳಿದೆ, ಹೊಟ್ಟೆಗೆ ಅನ್ನ ಇಲ್ಲದೆ ಎಷ್ಟೋ ಜನ ಇದ್ದಾರೆ. ಅಂಥವ್ರನ್ನ ಕೂಡ ಕರೆಸಿ ಒಂದು ಕಡೆ ಊಟ ಹಾಕಿಸಿ, ಒಳ್ಳೆಯದಾಗುತ್ತೆ.